2024ರ ಮ್ಯಾಥಮೆಟಿಕ್ಸ್ CET ಪರೀಕ್ಷೆಯಲ್ಲಿ ಅತ್ಯಧಿಕ ಡಿಲೀಟೆಡ್ ಸಿಲೆಬಸ್ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ಯಾವ ಪ್ರಶ್ನೆಗಳು ಡಿಲೀಟೆಡ್ ಪೋರ್ಷನ್ ಮೇಲೆ ಬಂದಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇದು ಪ್ರಶ್ನೆ ಪತ್ರಿಕೆ D4 ವರ್ಷನ್ ಆಗಿರೋದ್ರಿಂದ ಪ್ರಶ್ನೆ ಪತ್ರಿಕೆ D4ನಲ್ಲಿ ಒಂದನೇ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದನೇ ಪ್ರಶ್ನೆ ಇದು ಔಟ್ ಆಫ್ ಸಿಲೆಬಸ್ ಇರುವಂತಹ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ನಂತರದ ಪ್ರಶ್ನೆ ಯಾವುದು ಅಂತಂದರೆ 10ನೇ ಪ್ರಶ್ನೆ, 11ನೇ ಪ್ರಶ್ನೆ, 12ನೇ ಪ್ರಶ್ನೆ ಇವು ಕೂಡ ಔಟ್ ಆಫ್ ಸಿಲೆಬಸ್, ಅಂದರೆ ಡಿಲೀಟೆಡ್ ಪೋರ್ಷನ್ ಏನಿದೆ, ಅಂದರೆ ಡಿಲೀಟ್ ಆಗಿ ಹೋಗಿರೋ ಪೋರ್ಷನ್ ಏನಿದೆ ಆ ಡಿಲೀಟ್ ಆಗಿರೋ ಪೋರ್ಷನ್ ಮೇಲೆ ಇದು ಬಂದಿರುವಂಥ ಪ್ರಶ್ನೆಗಳು. ಇವು ಏನು 10, 11, 12 ಪ್ರಶ್ನೆಗಳಿದ್ದಾವೆ, ಇವು ಸಿಲೆಬಸ್ಗೆ ಇಲ್ಲ. ನಂತರ 13ನೇ ಪ್ರಶ್ನೆ ಮತ್ತು 15ನೇ ಪ್ರಶ್ನೆ, 16ನೇ ಪ್ರಶ್ನೆ, 17ನೇ ಪ್ರಶ್ನೆ, 18ನೇ ಪ್ರಶ್ನೆ ಇವೆಲ್ಲವೂ ಔಟ್ ಆಫ್ ಸಿಲೆಬಸ್ನಿಂದ ಬಂದಿರುವಂತಹ ಪ್ರಶ್ನೆಗಳಾಗಿವೆ ವಿದ್ಯಾರ್ಥಿಗಳೇ. 20, 21, 22 ಅದೇ ರೀತಿ 36, 36ನೇ ಪ್ರಶ್ನೆ, 43ನೇ ಪ್ರಶ್ನೆ, 57ನೇ ಪ್ರಶ್ನೆ ಮತ್ತು 60ನೇ ಪ್ರಶ್ನೆಗಳು ಇವೆಲ್ಲವುಗಳು ಔಟ್ ಆಫ್ ಸಿಲೆಬಸ್ ಬಂದಿರುವಂಥ ಪ್ರಶ್ನೆಗಳಾಗಿವೆ ವಿದ್ಯಾರ್ಥಿಗಳೇ. ಅಂದರೆ ಒಟ್ಟಾರೆಯಾಗಿ 60 ಪ್ರಶ್ನೆಗಳಲ್ಲಿ 16 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ನಿಂದ ಬಂದಿರುವಂಥ ಪ್ರಶ್ನೆಗಳಾಗಿದ್ದಾವೆ ವಿದ್ಯಾರ್ಥಿಗಳೇ. ಹಾಗಾದರೆ ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ? ಔಟ್ ಆಫ್ ಸಿಲೆಬಸ್ನಿಂದ ಬಂದಿರೋ ಪ್ರಶ್ನೆಗಳಿಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ, ಅಥವಾ KE ಬೋರ್ಡ್ಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ. ಅದರ ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಗ್ರೂಪ್ಸ್ಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಹೇಳೋದು ಮಾತ್ರ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.